नमः। हरिः ओम्। नारायणाय परिपूर्णगुणार्णवाय व्यासाय भवनाशाय शेषाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधा सुरसौख्यदुःख सत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಹಿಂದಿನ ಪಾಠದಲ್ಲಿ ನಾವು ನೋಡಿದಂತೆ ಪರಮಾತ್ಮ ಅವನ ಗೋಪಾಲಕರಿಗೆ ತುಂಬಾ ಹಸಿವೆಯಾದಾಗ ಇಲ್ಲಿ ಒಂದು ಸತ್ರ ಯಾಗ ನಡೀತಾ ಇದೆ, ಅಲ್ಲಿ ಹೋಗಿ ಅನ್ನವನ್ನು ಕೇಳಿ ಅಂತ ಹೇಳಿದಾಗ ಬ್ರಾಹ್ಮಣರು ಅನ್ನವನ್ನು ಕೊಡಲಿಲ್ಲ. ಬ್ರಾಹ್ಮಣರ ಪತ್ನಿಯರ ಹತ್ರ ಹೋಗಿ ಅನ್ನ ಕೇಳಿದಾಗ ಅವರು ಅನ್ನವನ್ನು ನೇರವಾಗಿ ಗೋಪಾಲಕರಿಗೆ ಮಾತ್ರ ಕೊಡ್ಲಿಲ್ಲ, ಸಾಕ್ಷಾತ್ತಾಗಿ ಅವರೇ ಓಡೋಡಿ ಬಂದು ಶ್ರೀಕೃಷ್ಣ ಪರಮಾತ್ಮನಿಗೆ ಅನ್ನವನ್ನು ಸಮರ್ಪಣೆ ಮಾಡಿ ವಿಶೇಷವಾದಂತಹ ಪುಣ್ಯ ಸಂಪಾದನೆಯನ್ನು ಮಾಡಿದರು. ಮುಂದೆ ಬ್ರಾಹ್ಮಣರಿಗೂ ಕೂಡ ತುಂಬಾ ಪಶ್ಚಾತ್ತಾಪ ಆಯಿತು. ನಾವಿಷ್ಟೆಲ್ಲ ಜ್ಞಾನ ಇದ್ದರೂ ಕೂಡ ಆ ಪರಮಾತ್ಮನಿಗೆ ಅನ್ನ ಸಮರ್ಪಣೆ ಮಾಡುವಂತಹ ಭಾಗ್ಯ ನಮಗೆ ಒದಗಲಿಲ್ಲ ಅಂತ ತುಂಬಾ ಪಶ್ಚಾತ್ತಾಪ ಪಟ್ಟರು ಎಂಬುದಾಗಿ ಇಷ್ಟು ವಿಚಾರವನ್ನ ನೋಡಿದ್ವಿ. ಇಂದಿನಿಂದ 62ನೇ ಶ್ಲೋಕ ಪ್ರಾರಂಭ. ಕೃಷ್ಣೋಥ ವೀಕ್ಷ್ಯ ಪುರುಹೂತ ಮಹಪ್ರಯತ್ನಂ ಗೋಪಾನ್ ನ್ಯವಾರಯತ್ ಅವಿಸ್ಮರಣಾಯ ತಸ್ಯ. ಮಾನುಷೋಯಮಿತಿ ಮಾಮವಗಚ್ಚತಾತ್ಸಹ ಇತ್ಯವ್ಯಯೋಸ್ಯ ವಿದಧೆ ಮಹಭಂಗಮೀಶಃ. ಪದಚ್ಛೇದ. ಕೃಷ್ಣಃ ಅಥ ವೀಕ್ಷ್ಯ ಪುರುಹೂತಮಹಪ್ರಯತ್ನಂ ಗೋಪಾನ್ ನ್ಯವಾರಯತ್ ಅವಿಸ್ಮರಣಾಯ ತಸ್ಯ ಮಾನುಷಃ ಅಯಂ ಇತಿ ಮಾಂ ಅವಗಚ್ಚತಾತ್ ಸಹ ಇತಿ ಅವ್ಯಯಃ ಅಸ್ಯ ವಿದದೆ ಮಹಾಭಂಗಂ ಈಶಃ. ಪರಮಾತ್ಮ ಮಾಡಿದಂತಹ ಇನ್ನೊಂದು ಅದ್ಭುತವಾದಂತಹ ಕಾರ್ಯ, ಅದು ಗೋವರ್ಧನ ಪರ್ವತವನ್ನ ಎತ್ತಿದ್ದು ಎಡಗೈಯಿಂದಾಗಿ. ಆ ಸಂದರ್ಭವನ್ನ ಇಲ್ಲಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಗೋಪಾಲಕರು ಅಂತ ಹೇಳಿದ್ರೆ ಅವರಿಗೆ ಕಾಲ ಕಾಲಕ್ಕೆ ಸರಿಯಾಗಿ ಮಳೆಯಾಗಬೇಕು, ಹುಲ್ಲುಗಾವಲು ಚೆನ್ನಾಗಿ ಬೆಳೆಯಬೇಕು, ಅದನ್ನ ಚೆನ್ನಾಗಿ ಆಕಳುಗಳು ತಿನ್ಬೇಕು, ಅದರಿಂದ ಚೆನ್ನಾಗಿ ಹಾಲು ಬರಬೇಕು. ಹೀಗೆ ಒಟ್ಟಿನಲ್ಲಿ ಮಳೆ ಮೇಲೆ ಎಲ್ಲರೂ ಡಿಪೆಂಡ್ ಆಗಿರ್ತಾರೆ. ಸಹಜವಾಗಿ ಗೋಪಾಲಕರು ಕೂಡ ಡಿಪೆಂಡ್ ಆಗಿದ್ರು. ಹಾಗಾಗಿ ಮಳೆ ಸುರಿಸುವಂತಹ ದೇವತೆ ಅಂತ ಹೇಳಿದ್ರೆ ಇಂದ್ರ. ಹಾಗಾಗಿ ಇಂದ್ರನಿಗೊಂದು ಯಾಗ ಮಾಡಬೇಕು. ಪುರುಹೂತ ಮಹಪ್ರಯತ್ನ. ಪುರುಹೂತ ಅಂತ ಹೇಳಿದ್ರೆ ದೇವೇಂದ್ರನಿಗೆ ಪುರುಹೂತ ಅಂತ ಕರೀತಾರೆ. ಇಂದು ನಾನು ಅನೇಕ ಸಲ ಹೇಳಿದಂತೆ 100 ಸಲ ವಿಶ್ವಜಿತ್ಯಾಗ ಮಾಡಿದಂತಹ ವ್ಯಕ್ತಿ ಇಂದ್ರ ಪದವಿಯನ್ನು ಪಡಿತಾನೆ. ಸೊ ಪುರುಹೂತ, ಪುರು ಅಂತ ಹೇಳಿ ಜಾಸ್ತಿ, ಹೂತ ಅಂದ್ರೆ ಯಾಗ ಮಾಡಿದಂಥವನು. 100 ಸಲ ಯಾಗವನ್ನು ಮಾಡಿದಂತಹ ವ್ಯಕ್ತಿಗೆ ಪುರುಹೂತ, ಜಾಸ್ತಿ ಯಾಗ ಮಾಡಿದವನು ಅಂತ ಕರೀತಾರೆ. ಅರ್ಥಾತ್ ಇಂದ್ರನಿಗೆ ಪುರುಹೂತ ಅಂತ ಕರೀತಾರೆ. ಆ ಗೋಕುಲದಲ್ಲಿ ಏನಾಗಿತ್ತು, ಪುರುಹೂತ ಮಹಪ್ರಯತ್ನ. ಮಹಾ ಅಂತ ಹೇಳಿದ್ರೆ ಉತ್ಸವ, ಯಜ್ಞ, ಯಾಗ ಅಂತ ಅರ್ಥ. ಇಂದ್ರನಿಗೆ ಯಜ್ಞ ಮಾಡಬೇಕು ಅಂತ ಎಲ್ಲರೂ ಕೂಡ ಆ ಒಂದು ಪ್ರಯತ್ನ, ಅರ್ಥಾತ್ ಪೂರ್ವ ಸಿದ್ಧತೆಯನ್ನೆಲ್ಲ ಮಾಡ್ತಾ ಇದ್ರು. ಈ ರೀತಿಯಾಗಿ ಮಾಡ್ತಾ ಇರಬೇಕಾದ್ರೆ ಪರಮಾತ್ಮ ತಾನೇ ಮಾಡಿದ ಗೋಪಾನ್ ನ್ಯವಾರಯತ್, ತಡೆದ. ನೀವು ಇಂದ್ರನ ಯಾಗವನ್ನು ಮಾಡೋದು ಬೇಡ ಅಂತ. ಯಾಕೆ ಈ ರೀತಿಯಾಗಿ ಪರಮಾತ್ಮ ಇಂದ್ರನ ಯಾಗವನ್ನು ಮಾಡೋದು ತಡೆದ ಅಂತ ಹೇಳಿದ್ರೆ, ಅಯಂ ಮಾನುಷಃ ಇತಿ ಮಾಂ ಮಾ ಅವಗಚ್ಚತಾತ್. ಅಯಂ ಅಂದ್ರೆ ಈ ಇಂದ್ರ ನನ್ನನ್ನ ಮನುಷ್ಯ ಅಂತ ಮಾ ಅವಗಚ್ಚತಾತ್, ತಿಳಿಯದೇ ಇರಲಿ ಅಂತ. ಅಂದ್ರೆ ನನಗೆ ಆ ಸಂದರ್ಭದಲ್ಲಿ
ಕೃಷ್ಣ ಏನೊಬ್ಬ ಸಾಮಾನ್ಯ ಬಾಲಕ ಅನ್ನುವಂತ ಬುದ್ಧಿ ಇತ್ತು. ಕೃಷ್ಣನನ್ನ ಪರಮಾತ್ಮ ಅಂತ ಅವನು ಮರೆತಿದ್ದ. ಹಾಗಾಗಿ ತಾನು ಕೃಷ್ಣ ಒಬ್ಬ ಪರಮಾತ್ಮ, ಅವನು ಸರ್ವೋತ್ತಮನಾದಂತಹ ನಾರಾಯಣ ಅಂತ ಅವನಿಗೆ ಬುದ್ಧಿ ಬರಬೇಕು. ಹಾಗಾಗಿ ಬುದ್ಧಿ ಬರಬೇಕು ಎನ್ನುವಂತಹ ಕಾರಣದಿಂದಾಗಿ ಅವ್ಯಯ ಅಂದ್ರೆ ಯಾವತ್ತೂ ನಾಶ ಇಲ್ಲದೆ ಇರುವಂತಹ ಪರಮಾತ್ಮ ತಾನೇನ್ ಮಾಡಿದ, ಮಹಾಭಂಗಂ ವಿದಧೆ. ಮಹಾಭಂಗ ಅಂತ ಹೇಳಿದ್ರೆ, ಮಹಾ ಅಂತ ಹೇಳಿದ್ರೆ ಹಿಂದೆ ಹೇಳಿದಂತೆ ಯಜ್ಞ, ಅದರ ಭಂಗ, ಯಜ್ಞದ ಭಂಗವನ್ನ ಪರಮಾತ್ಮ ಮಾಡಿದ. ಒಟ್ಟಿನಲ್ಲಿ ಯಜ್ಞ ಆಗುವುದನ್ನ ನಿಲ್ಲಿಸಿದ. ಹೀಗೆ ಎಲ್ಲ ಗೋಪಾಲಕರು ಕೂಡ ಇಂದ್ರನ ಯಜ್ಞಕ್ಕೋಸ್ಕರ ಸಿದ್ಧತೆ ಮಾಡ್ಕೊಳ್ತಾ ಇದ್ರು. ಪರಮಾತ್ಮ ಅದನ್ನು ತಡೆದು ನಿಲ್ಲಿಸಿದ. ಯಾಕೆ ಅಂತ ಹೇಳಿದ್ರೆ ಇಂದ್ರ ಪರಮಾತ್ಮನನ್ನೇ ಮರೆತು ಬಿಟ್ಟಿದ್ದ. ಹಾಗಾಗಿ ಅವನಿಗೆ ಬುದ್ಧಿ ಕಲಿಸಬೇಕು ಎನ್ನುವಂತಹ ಉದ್ದೇಶದಿಂದಾಗಿ ಪರಮಾತ್ಮ ಯಜ್ಞವನ್ನ ತಡೆದ. ಹಾಗಾದ್ರೆ ಯಜ್ಞವನ್ನು ತಡೆದು ಏನ್ ಮಾಡಿದ ಅಂತ ಹೇಳಿದ್ರೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಗೋಪಾಂಶ್ಚತಾನ್ ಗಿರಿಮಹೋಸ್ಮ ದುರುಸ್ವಧರ್ಮ ಇತ್ಯುಕ್ತಿ ಸಚ್ಛಲತಃ ಆತ್ಮಮಹೇವತಾರ್ಯ. ಭೂತ್ವಾತಿ ವಿಸ್ತೃತ ತನುಃ ಬುಭುಜೆ ಬಲಿಂ ಸಹ ನಾನಾವಿಧಾನ್ನರಸ ಪಾನ ಗುಣೈ ಸಹೈವ. ಪದಚ್ಛೇದ. ಗೋಪಾನ್ ಚ ತಾನ್ ಗಿರಿಮಹಃ ಅಸ್ಮತ್ ಉರುಸ್ವಧರ್ಮಃ ಇತ್ಯುಕ್ತಿ ಸಚ್ಛಲತಃ ಆತ್ಮಮಹೇ ಅವತಾರ್ಯ ಭೂತ್ವಾ ಅತಿವಿಸ್ತೃತ ತನುಃ ಬುಭುಜೆ ಬಲಿಂ ಸಹ ನಾನಾವಿಧಾನ್ನ ರಸಪಾನ ಗುಣೈಃ ಸಹ ಏವ. ಗೋಪಾನ್ ಅಂದ್ರೆ ಗೋಪಾಲಕರನ್ನ ಅವರಿಗೆ ಹೇಳ್ತಾ ಇದ್ದಾನೆ, ನಮ್ಮ ಧರ್ಮ ಏನು ಅಂತ. ನಾವು ಗೋಪಾಲಕರು. ಗೋಪಾಲಕರು ಅಂತ ಹೇಳಿದ್ರೆ ನಮಗೆ ಯಾವುದು ನಿಜವಾದಂತಹ ಧರ್ಮ ಅಂತ ಹೇಳಿದ್ರೆ ಗಿರಿಮಹಃ, ಗಿರಿಯಜ್ಞ, ಪರ್ವತದ ಯಜ್ಞವೇನೆ ನಮಗೆ ಅತ್ಯಂತ ಶ್ರೇಷ್ಠವಾದದ್ದು ಅಂತ. ಯಾಕೆಂತ ಹೇಳಿದ್ರೆ ನಮಗೆ ಏನ್ ಬೇಕು, ಇವತ್ತು ಗೋವುಗಳಿಗೆ ಮೇಯಿಸಲಿಕ್ಕೆ ಹುಲ್ಲು ಬೇಕು ಪ್ರಧಾನವಾಗಿ. ಆ ಹುಲ್ಲುಗಳನ್ನ, ಹಸಿರು ಸಸ್ಯಗಳನ್ನ ಕೊಡುವುದು ಯಾವುದು? ಈ ಪರ್ವತ. ನಾವೆಲ್ಲರೂ ಕೂಡ ಈ ಗೋವರ್ಧನ ಪರ್ವತವನ್ನೇ ಆಶ್ರಯಿಸಿಕೊಂಡು ಇದ್ದೇವೆ. ಹಾಗಾಗಿ ಅದರ ಹೆಸರೇ ಗೋವರ್ಧನ ಅಂತ. ಗೋವರ್ಧನ ಅಂತ ಹೇಳಿದ್ರೆ ಗೋವುಗಳನ್ನ ವೃದ್ಧಿ ಮಾಡುವಂಥದ್ದು, ಅವುಗಳಿಗೆ ಚೆನ್ನಾಗಿ ಹುಲ್ಲನ್ನು ಕೊಟ್ಟು ಆ ಗೋವುಗಳನ್ನ ಚೆನ್ನಾಗಿ ಅಭಿವೃದ್ಧಿ ಮಾಡುವುದೇ ಈ ಗೋವರ್ಧನ ಪರ್ವತ. ಹಾಗಾಗಿ ನಮಗೆ ಈ ಗೋಪಾಲಕರಿಗೆಲ್ಲರಿಗೂ ಕೂಡ ಈ ಪರ್ವತದ ಪೂಜೆಯೇನೆ ಅತ್ಯಂತ ವಿಹಿತವಾದಂತಹ ಧರ್ಮ. ಗಿರಿಮಹಃ ಅಸ್ಮತ್ ಉರುಸ್ವಧರ್ಮ. ಗಿರಿಯ ಪೂಜೆ ನಮಗೆ ಅಸ್ಮತ್ ಅಂದ್ರೆ ನಮಗೆ, ಉರುಸ್ವಧರ್ಮ ಶ್ರೇಷ್ಠವಾದಂತಹ ಧರ್ಮ. ಈ ರೀತಿಯಾಗಿ ಪರಮಾತ್ಮ ಅವರಿಗೆ ಉಪದೇಶವನ್ನು ಮಾಡಿದ. ಈ ರೀತಿಯಾಗಿ ಉಪದೇಶದಿಂದಾಗಿ ಇತ್ಯುಕ್ತಿ ಸಚ್ಛಲತಃ ಅಂತ. ಛಲ ಅಂತ ಹೇಳಿದ್ರೆ ಒಂದು ರೀತಿಯಾಗಿ ವಂಚನೆ ಅಂತ. ಅಂದ್ರೆ ನಾವು ಯಾವುದೋ ಒಂದು ಕೆಲಸವನ್ನು ಮಾಡ್ತಾ ಇರ್ತೇವೆ, ನಮ್ಗೆ ಯಾರೋ ಒಬ್ರು ಏನೋ ಒಂದು ಮಾತನ್ನ ಹೇಳಿ ಆ ಕೆಲಸದಿಂದಾಗಿ ಇನ್ನೊಂದು ಕಡೆಗೆ ನಮ್ಮನ್ನ ಟರ್ನ್ ಮಾಡೋದು, ವಂಚನೆ ಮಾಡೋದು, ಅದಕ್ಕೆ ಛಲ ಅಂತ ಹೇಳಿ ಈ ರೀತಿಯಾಗಿ ವಂಚನೆ ಅಂತ ಹೇಳ್ತಾರೆ. ಆದರೆ ಇದು ಪರಮಾತ್ಮ ಗೋಪಾಲಕರಿಗೆ ಮಾಡಿದಂತಹ ವಂಚನೆ ಅಲ್ಲ, ಸಚ್ಛಲತಃ ಒಳ್ಳೆಯ ವಂಚನೆ ಅಂತ. ಅಂದ್ರೆ ಒಳ್ಳೆಯ ವಂಚನೆ ಯಾಕಾಗುತ್ತೆ ಅಂತ ಹೇಳಿದ್ರೆ, ಒಂದು ಇಷ್ಟೋ ದಿವಸಗಳ ಕಾಲ ತಮಗೆಲ್ಲರಿಗೂ ಆಶ್ರಯವನ್ನು ಕೊಟ್ಟಂತಹ ಗೋವರ್ಧನ ಪರ್ವತಕ್ಕೆ ಪೂಜೆ ಆಯಿತು, ಅದರಿಂದ ಅವರಿಗೆ ಪುಣ್ಯವೂ ಬಂತು ಮತ್ತು ಒಂದು ಪ್ರತ್ಯುಪಕಾರವನ್ನು ಕೂಡ ಪರ್ವತಕ್ಕೆ ಸಲ್ಲಿಸಿದಂತೆ ಆಯಿತು. ಇದು ಒಂದು ಒಳ್ಳೆಯ ಉದ್ದೇಶ. ಇನ್ನೊಂದು ಒಳ್ಳೆಯ ಉದ್ದೇಶ, ಈ ಯಾಗವನ್ನ ನಿಲ್ಲಿಸಿ, ಇಂದ್ರನ ಯಾಗವನ್ನ ನಿಲ್ಲಿಸಿ ಪರ್ವತದ ಪೂಜೆಯನ್ನು ಮಾಡಿದ್ರಿಂದಾಗಿ, ಪರ್ವತದ ಯಜ್ಞವನ್ನು ಮಾಡಿದ್ರಿಂದಾಗಿ ಏನಾಯ್ತು? ಇಂದ್ರನ ಅಹಂಕಾರ ನಾಶವಾಗಿ ಅವನಿಗೆ ಮತ್ತೆ ಪರಮಾತ್ಮನ ಸ್ಮರಣೆ ಅನ್ನುವುದು ಬಂತು. ಹಾಗಾಗಿ ಈ ಉದ್ದೇಶವು ಕೂಡ ಇತ್ತು, ಇಂದ್ರನಿಗೆ ತನ್ನ ಸ್ಮರಣೆ ಬರಲಿ ಎನ್ನುವಂತಹ ಉದ್ದೇಶ. ಹಾಗಾಗಿ ಈ ಛಲ, ಈ ಒಂದು ವಂಚನೆ ಏನಿದೆ
ಸಚ್ಛಲ ಒಳ್ಳೆಯ ಛಲವೇ ಆಗಿದೆ. ಈ ರೀತಿಯಾಗಿ ಒಳ್ಳೆಯ ಒಂದು ಛಲದಿಂದಾಗಿ ಪರಮಾತ್ಮ ತಾನೇ ಮಾಡಿದ ಅವರೆಲ್ಲರಿಗೂ ಕೂಡ ಉಪದೇಶವನ್ನು ಮಾಡ್ತಾನೆ. ಈ ರೀತಿ ಉಪದೇಶವನ್ನು ಮಾಡಿ ಹೆಸರಿಗೆ ಮಾತ್ರ ಅದು ಗೋವರ್ಧನ ಪೂಜೆ, ಆದರೆ ಆತ್ಮಮಹ ನಿಜವಾಗಿಯೂ ಕೂಡ ಆ ಗೋವರ್ಧನ ಪರ್ವತದಲ್ಲಿ ಪರಮಾತ್ಮನ ಒಂದು ರೂಪದಿಂದಾಗಿ ನೆಲೆಸಿರ್ತಾನೆ. ಹಾಗಾಗಿ ಅದು ತನ್ನದೇ ಯಜ್ಞ, ಸುಮ್ಮನೆ ಏದೋ ಜಡವಾದಂತಹ ಕಲ್ಲಿಗೆ ಮಾಡುವಂತಹ ಯಜ್ಞ ಅಲ್ಲ, ಅದರ ಒಳಗಡೆ ಇರುವಂತಹ ತನ್ನದೇ ಯಜ್ಞದಲ್ಲಿ ಆ ಎಲ್ಲರನ್ನು ಕೂಡ ಏನ್ ಮಾಡಿದ ಪರಮಾತ್ಮ ಮಾಡುವಂತೆ ಅವತಾರ್ಯ ಅಂದ್ರೆ ಅವರೆಲ್ಲರನ್ನು ಕೂಡ ಪ್ರವೃತ್ತಿ ಮಾಡಿದ. ಹೀಗೆ ಇಂದ್ರನ ಯಜ್ಞಕ್ಕೆ ಅಂತ ಸಿದ್ಧರಾದಂತಹ ಎಲ್ಲ ಗೋಪಾಲಕರಿಗೂ ಕೂಡ ಪರಮಾತ್ಮ ತಾನು ಉಪದೇಶವನ್ನು ಮಾಡಿ ಇಂದ್ರನ ಯಜ್ಞ ಮಾಡೋದು ಬೇಡ, ಅದನ್ನು ಬಿಟ್ಟು ಪರ್ವತದ ಪೂಜೆಯನ್ನ ಗಿರಿಯಜ್ಞವನ್ನ ಮಾಡಿ ಎಂಬುದಾಗಿ ತಿಳಿಸಿದ. ತಿಳಿಸಿ ಏನ್ ಮಾಡಿದ, ಭೂತ್ವ ಅತಿ ವಿಸ್ತೃತ ತನು, ಅತ್ಯಂತ ದೊಡ್ಡದ ತನು ಅಂದ್ರೆ ಶರೀರ, ಅತ್ಯಂತ ದೊಡ್ಡ ಗಾತ್ರದ ವ್ಯಕ್ತಿಯಾಗಿ ಪರಮಾತ್ಮ ತಾನೇ ಮಾಡಿದ ಆ ಒಂದು ಪರ್ವತದಲ್ಲಿ ಇದ್ದುಕೊಂಡು ಅಲ್ಲಿ ಸಮರ್ಪಣೆ ಮಾಡಿದಂತಹ ನಾನಾ ವಿಧಾನ ರಸಪಾನ ಗುಣೈಹಿ, ಅನೇಕ ರೀತಿಯಾದಂತಹ ಅನ್ನ ಮತ್ತು ಕುಡಿಯುವಂತ ಪದಾರ್ಥಗಳು ಎಲ್ಲ ಒಂದು ಬಲಿಯನ್ನು ಕೂಡ ಅಲ್ಲಿ ಸಮರ್ಪಣೆ ಮಾಡಿದರು ಎಲ್ಲ ಗೋಪಾಲಕರು ಕೂಡ. ಅದೆಲ್ಲವನ್ನು ಕೂಡ ಪರಮಾತ್ಮ ತಾನೇ ಏನ್ ಮಾಡಿದ, ಬುಭುಜೆ ಸ್ವೀಕಾರ ಮಾಡಿದ ಅಂತ. ಅರ್ಥಾತ್ ಆ ಪರ್ವತದ ಗಾತ್ರದಲ್ಲಿ ಇದ್ದುಕೊಂಡು ಆ ಪರಮಾತ್ಮನೆ ಅದೆಲ್ಲವನ್ನು ಕೂಡ ಸ್ವೀಕಾರ ಮಾಡಿ ಆ ಎಲ್ಲ ಗೋಪಾಲಕರಿಗೂ ಕೂಡ ವಿಶೇಷವಾದಂತಹ ಅನುಗ್ರಹವನ್ನು ಮಾಡಿದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಇಂದ್ರನ ಪೂಜೆ ನಿಂತು ಹೋಯಿತು, ಗೋವರ್ಧನ ಪರ್ವತಕ್ಕೆ ಪೂಜೆ ಎಂಬುದು ಪ್ರಾರಂಭ ಆಯಿತು. ಇವತ್ತು ಆ ಒಂದು ವೃಂದಾವನ ಹತ್ತಿರ ಇರುವಂತಹ ಗೋವರ್ಧನ ಪರ್ವತಕ್ಕೆ ಅನೇಕ ಜನ ಗಿರಿ ಪ್ರದಕ್ಷಿಣೆ ಅಂತ ಮಾಡ್ತಾರೆ, ಗೋವರ್ಧನ ಪರ್ವತಕ್ಕೆ ಪ್ರದಕ್ಷಿಣೆ ಬರುವುದು ಅಂತ. ಅದರ ಮೂಲ ಕಾನ್ಸೆಪ್ಟ್ ತಂದಿದ್ದು ಪರಮಾತ್ಮ. ಯಾವಾಗ ಈ ಒಂದು ಗೋವರ್ಧನ ಪೂಜೆಯನ್ನು ಶುರು ಮಾಡಿದನು ಆವಾಗಲೇನೆ ಗಿರಿಯಜ್ಞ, ಅದೇ ರೀತಿ ಗೋವರ್ಧನ ಪರ್ವತಕ್ಕೆ ಪ್ರದಕ್ಷಿಣೆ ಎಲ್ಲ ಕಾರ್ಯಗಳನ್ನು ಕೂಡ ಪರಮಾತ್ಮ ತಾನು ಅವತ್ತಿನಿಂದಾಗಿ ಪ್ರಾರಂಭ ಮಾಡಿದ. ಇದನ್ನು ಕಂಡಂತಹ ಇಂದ್ರನಿಗೆ ಭಾರಿ ಸಿಟ್ಟು ಬಂತು. ಅವನೇನ್ ಮಾಡಿದ ಅಂತ ತಿಳಿಸ್ತಾ ಇದ್ದಾರೆ. ಇಂದ್ರೋಥ ವಿಸ್ಮೃತ ರಥಾಂಗಧರಾವತಾರೋ ಮೇಘಾನ್ ಸಮಾದಿಶತ್ ಉರೂದಕ ಪೂಗ ವೃಷ್ಟ್ಯೈ. ತೇ ಪ್ರೇರಿತಾಃ ಸಕಲ ಗೋಕುಲ ನಾಶನಾಯ ಧಾರಾ ವಿತೇರುರುರು ನಾಗಕರ ಪ್ರಕಾರಾಹ. ಪದಚ್ಛೇದ. ಇಂದ್ರಃ ಅಥ ವಿಸ್ಮೃತ ರಥಾಂಗಧರಾವತಾರಃ ಮೇಘಾನ್ ಸಮಾದಿಶತ್ ಉರೂದಕ ಪೂಗ ವೃಷ್ಟ್ಯೈ ತೇ ಪ್ರೇರಿತಾಃ ಸಕಲ ಗೋಕುಲ ನಾಶನಾಯ ಧಾರಾಃ ವಿತೇರುಃ ಉರುನಾಗ ಕರಪ್ರಕಾರಾಃ. ಇಂದ್ರನಿಗೆ ಅಹಂಕಾರ ಬಂತು. ಮೊದಲೇ ಪರಮಾತ್ಮನ ಮರೆತಿದ್ದಾನೆ, ಈಗ ತನ್ನ ಪೂಜೆಯನ್ನು ನಿಲ್ಲಿಸಿದಾಗ ಇನ್ನಷ್ಟು ಸಿಟ್ಟು ಬಂತು. ಅವನೇನ್ ಮಾಡಿದ್ದ, ವಿಸ್ಮೃತ ರಥಾಂಗ ಧರಾವತಾರ. ಆಚಾರ್ಯರು ಪದಪ್ರಯೋಗ ನೋಡಿ ಅವರು ಸಾಕ್ಷಾತ್ತಾಗಿ ಕೃಷ್ಣನನ್ನು ಮರೆತಿದ್ದ ಅಂತ ಹೇಳೋದಿಲ್ಲ. ಅವರು ಮತ್ತೇನ್ ಹೇಳ್ತಾರೆ, ರಥಾಂಗ ಧರಾವತಾರನನ್ನ ಮರೆತಿದ್ದ ಅಂತ. ರಥದ ಅಂಗ ಅಂತ ಹೇಳಿದ್ರೆ ಚಕ್ರ, ಅದನ್ನ ಧಾರಣೆ ಮಾಡಿದಂಥವನು, ಕೈಯಲ್ಲಿ ಚಕ್ರವನ್ನು ಹಿಡಿದಂತಹ, ಸುದರ್ಶನವನ್ನು ಹಿಡಿದಂತಹ ಪರಮಾತ್ಮನ ಅವತಾರ ಶ್ರೀಕೃಷ್ಣನನ್ನ ಅವನು ವಿಸ್ಮೃತ, ಮರೆತಿದ್ದ ಇಂದ್ರ. ತಕ್ಷಣ ಅವನೇನ್ ಮಾಡಿದ, ಮೇಘಗಳಿಗೆ, ಮೋಡಗಳಿಗೆ ಆಜ್ಞೆ ಮಾಡಿದ. ಏನಂತ, ಉರೂದಕ ಪೂಗ ವೃಷ್ಟಿ,
ಮಳೆ ಸುರಿಸಿ ಅಂತಲ್ಲ, ಎಂತಹ ಮಳೆ ಆಗಿರ್ಬೇಕದು? ಉರು, ಅತ್ಯಂತ ದೊಡ್ಡದಾದಂತಹ ಉದಕ, ನೀರಿನ ಪೂಗ. ನೀರು ಮಳೆ ಬರೋದು ಅಂತೇಳಿ ಏನೋ ಹನಿ ಹನಿ ಬರೋದಲ್ಲ, ಉದಕ ಪೂಗ, ಅತ್ಯಂತ ದೊಡ್ಡದಾದಂತಹ ಮಳೆಯ ಧಾರೆಯನ್ನೇ, ಜಲಧಾರೆಯನ್ನೇ, ಹೇಗೆ ಒಂದು ಜಲಾಶಯ ಹರಿತಾ ಇರುತ್ತೋ, ನದಿ ಮೇಲ್ಗಡೆ ಬೀಳ್ತಾ ಇರುತ್ತೋ, ಆ ರೀತಿಯಾಗಿ ಮಳೆಯ ನೀರನ್ನ ಜೋರಾಗಿ ಹರಿಸಲಿಕ್ಕೆ ಅವನು ಆಜ್ಞೆ ಮಾಡಿದ. ತೇ ಪ್ರೇರಿತ, ಆವಾಗ ಸಹಜವಾಗಿ ಮೋಡಗಳು ತಾವೇ ಮಾಡಿದವು. ಅವುಗಳ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ, ಇಂದ್ರನ ಉದ್ದೇಶ ಸಕಲ ಗೋಕುಲ ನಾಶನಾಯ, ನನ್ನ ಪೂಜೆಯನ್ನು ಇವನು ಮರೆತಿದ್ದಾರೆ, ಹಾಗಾಗಿ ಇಡೀ ಗೋಕುಲವನ್ನೇ ನಾಶ ಮಾಡಬೇಕು ಅಂತ ಇಂದ್ರ ತಾನೇ ಮಾಡಿದ. ಅವರಿಗೆ ಆ ರೀತಿ ಆಜ್ಞೆ ಮಾಡಿದ. ಆ ಪ್ರಕಾರವಾಗಿ ಎಲ್ಲ ಮೋಡಗಳು ಕೂಡ ಮಳೆಯನ್ನ ಸುರಿಸಿದವು. ಮಳೆ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಉರು ನಾಗ ಕರಪ್ರಕಾರಾಹ. ನಾಗ ಅಂತ ಹೇಳಿದ್ರೆ, ನಾಗ ಶಬ್ದಕ್ಕೆ ಒಂದು ಪ್ರಸಿದ್ಧವಾದಂತಹ ಅರ್ಥ ಹಾವು ಅಂತ, ಇನ್ನೊಂದು ಅರ್ಥ ಆನೆ ಅಂತ ಅರ್ಥ ಇದೆ. ನಾಗ ಕರ, ಆನೆಯ ಕರ ಅಂದ್ರೆ ಕೈ, ಆನೆಗೆ ಕೈ ಅಂದ್ರೆ ಯಾವುದು? ಸೊಂಡಿಲು. ಒಂದೊಂದು ಮಳೆಯ ಹನಿಯು ಕೂಡ ನಾಗ ಕರ ಪ್ರಕಾರ, ಆನೆಯ ಸೊಂಡಿಲಿನಷ್ಟು ಗಾತ್ರದಲ್ಲಿ ಇತ್ತವಂತೆ. ಆನೆಯ ಸೊಂಡಿಲು ಅಂತ ಹೇಳಿ ಯಾವುದೋ ಜಗತ್ತಿನಲ್ಲಿ ನಾವು ಕಾಣುವಂತಹ ಸಣ್ಣ ಪುಟ್ಟ ಆನೆ ಅಲ್ಲ, ಉರುನಾಗ ಕರ ಪ್ರಕಾರ, ಅತ್ಯಂತ ದೊಡ್ಡದಾದಂತಹ ಆನೆಯ ಸೊಂಡಿಲಿನಷ್ಟು ಗಾತ್ರ ಇರುವಂತಹ ಧಾರಾಹ ವಿತೇರುಹು, ಜಲಧಾರೆ, ನೀರಿನ ಒಂದೊಂದು ಹನಿಯಲ್ಲ, ನೀರಿನ ಧಾರೆಯೇನೆ ಅಲ್ಲಿ ಹರಿದುಕೊಂಡು ಬಂತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಪರಮಾತ್ಮ ಆ ರೀತಿಯಾಗಿ ಮಾಡಿದ್ರಿಂದಾಗಿ ಇಂದ್ರ ತಾನೇ ಮಾಡಿದ ಅಹಂಕಾರದಿಂದಾಗಿ ಇಡೀ ಗೋಕುಲವನ್ನೇ ನಾಶ ಮಾಡಬೇಕು ಅಂತ ದೊಡ್ಡ ದೊಡ್ಡ ಆನೆಯ ಸೊಂಡಿಲಿನ ಗಾತ್ರದ ಒಂದು ಮಳೆಯನ್ನ ಆ ಗೋಕುಲವನ್ನು ನಾಶ ಮಾಡಲಿಕ್ಕೆ ಎಂಬುದಾಗಿ ತಾನು ಸುರಿಸ್ತಾ ಇದ್ದಾನೆ. ಮುಂದೆ ತಾಭಿರ್ ನಿಪೀಡಿತಂ ಉದೀಕ್ಷಸ ಕಂಜನಾಭಃ ಸರ್ವಂ ವ್ರಜಂ ಗಿರಿವರಂ ಪ್ರಸಭಂ ದಧಾರ. ವಾಮೇನ ಕಂಜದಲ ಕೋಮಲ ಪಾಣಿನೈವ ತತ್ರಾಖಿಲಾಃ ಪ್ರವಿವಿಶುಃ ಪಶುಪಾಃ ಸ್ವಗೋಭಿಃ. ಪದಚ್ಛೇದ. ತಾಭಿಃ ನಿಪೀಡಿತಂ ಉದೀಕ್ಷ್ಯ ಸಹ ಕಂಜನಾಭಃ ಸರ್ವಂ ವ್ರಜಂ ಗಿರಿವರಂ ಪ್ರಸಭಂ ದಧಾರ. ವಾಮೇನ ಕಂಜದಲ ಕೋಮಲ ಪಾಣಿನಾ ಏವ ತತ್ರ ಅಖಿಲಾಃ ಪ್ರವಿವಿಶುಃ ಪಶುಪಾಃ ಸಗೋಭಿಃ. ಈ ರೀತಿಯಾಗಿ ಜೋರಾಗಿ ಮಳೆ ಸುರಿಲಿಕ್ಕೆ ಪ್ರಾರಂಭ ಆಯಿತು. ಇದರಿಂದಾಗಿ ಎಲ್ಲರಿಗೂ ಕೂಡ ತುಂಬಾ ತೊಂದರೆಯಾಯಿತು. ತಾಭಿಹಿ ನಿಪೀಡಿತಂ, ಇಡೀ ಗೋಕುಲವೇನೆ ಅದರಿಂದಾಗಿ ತುಂಬಾ ತೊಂದರೆಗೊಳಗಾಯಿತು. ಅಂತಹ ಆ ವ್ರಜವನ್ನ, ಗೋಕುಲವನ್ನ ಕಂಡಂತಹ ಕಂಜನಾಭಃ ಪರಮಾತ್ಮ, ಕಂಜ ಅಂತ ಹೇಳಿ ಕಮಲ, ಕ ಅಂದ್ರೆ ನೀರು, ಅದರಲ್ಲಿ ಜ ಅಂದ್ರೆ ಹುಟ್ಟಿರುವುದು ಕಮಲ, ಅದನ್ನ ನಾಭಿಯಲ್ಲಿ ಇಟ್ಟುಕೊಂಡಂತವನು ಪದ್ಮನಾಭ ಪರಮಾತ್ಮ ತಾನೇ ಮಾಡಿದ. ಆ ಗೋಕುಲವನ್ನು ನೋಡಿ ಗಿರಿವರ, ಆ ಗೋವರ್ಧನ ಪರ್ವತವನ್ನ ತಾನೇ ಮಾಡಿದ. ಪ್ರಸಭಂ ದದಾರ, ಪ್ರಸಭ ಅಂತ ಹೇಳಿ ಗಟ್ಟಿಯಾಗಿ ಹಿಡಿದುಕೊಂಡ ಅಂತ, ಅರ್ಥಾತ್ ಬೀಳದೆ ಇರುವಂತೆ ಗಟ್ಟಿಯಾಗಿ ಹಿಡಿದುಕೊಂಡದ್ದು ಹೇಗೆ? ಎರಡೂ ಕೈಗಳನ್ನು ಹಿಡಿದುಕೊಂಡನ ಪರಮಾತ್ಮ? ಇಲ್ಲ, ತನ್ನ ವಾಮಕರ ಎಡಗೈಯಿಂದ ಹಿಡಿದುಕೊಂಡ ಅಂತೆ. ಆ ಎಡಗೈ ಹೇಗಿತ್ತು? ಕಂಜ ದಲ ಕೋಮಲ ಪಾಣಿನ, ಕಮಲದ ದಳದಂತೆ, ಕಮಲದ ಎಸಳಿನಂತೆ ಅತ್ಯಂತ ಕೋಮಲವಾದಂತಹ ಕೈಗಳು ಪರಮಾತ್ಮನ ಕೈಗಳು. ಅಂತಹ ಕಮಲದ ಎಸಳಿನಂತೆ ಅತ್ಯಂತ ಮೃದುವಾದಂತಹ ತನ್ನ ಎಡಗೈಯಿಂದಾಗಿ ಪರಮಾತ್ಮ ತಾನೇ ಮಾಡಿದ ಆ ಪರ್ವತ ಶ್ರೇಷ್ಠವನ್ನ ಎತ್ತಿ ಹಿಡಿದುಕೊಂಡ. ಯಾವಾಗ ಎತ್ತಿ ಹಿಡಿದುಕೊಂಡನು, ತಕ್ಷಣ
ಅಲ್ಲಿ ಇದ್ದಂತಹ ಎಲ್ಲ ಪಶುಪಾಹ, ಪಶುಗಳನ್ನ ಪಾಲನೆ ಮಾಡುವಂಥವರು ಅಂದ್ರೆ ಗೋಪಾಲಕರು, ಸ್ವಗೋಭಿಹಿ, ತಮ್ಮ ಗೋವುಗಳಿಂದಾಗಿ, ಹಸುಗಳಿಂದಾಗಿ ಅದರ ಕೆಳಗಡೆ ಎಲ್ಲರೂ ಕೂಡ ಪ್ರವೇಶ ಮಾಡಿದರು. ಹೀಗೆ ಪರಮಾತ್ಮ ಇಡೀ ಗೋಕುಲವನ್ನ, ಎಲ್ಲ ಗೋವುಗಳನ್ನ, ಗೋಪಾಲಕರನ್ನ ಎಲ್ಲರನ್ನೂ ಕೂಡ ಆ ಪರ್ವತವನ್ನ ಎತ್ತಿ ಹಿಡಿಯುವ ಮೂಲಕ ಅದರ ಕೆಳಗಡೆ ಎಲ್ಲರನ್ನು ಕೂಡ ನಿಂತುಕೊಂಡು ಪರಮಾತ್ಮ ಅದನ್ನ ರಕ್ಷಣೆ ಮಾಡಿದ. ಮುಂದೆ ವೃಷ್ಟೋರು ವಾರ್ಯಥ ನಿರಂತರ ಸಪ್ತರಾತ್ರಂ ಸಪ್ತರಾತ್ರಂ ತ್ರಾತಂ ನಿರೀಕ್ಷ್ಯ ಹರಿಣಾ ವ್ರಜಮಶ್ರಮೇಣ. ಶಕ್ರೋನು ಸಂಸ್ಮೃತ ಸುರಪ್ರವರಾವತಾರಃ ಪಾದಾಂಬುಜಂ ಯದುಪತೇಃ. ಶರಣಂ ಜಗಾಮ. ಪದಚ್ಛೇದ. ವೃಷ್ಟೋರುವಾರಿ ಅಥ ನಿರಂತರ ಸಪ್ತರಾತ್ರಂ ತ್ರಾತಂ ನಿರೀಕ್ಷ್ಯ ಹರಿಣ ವ್ರಜಂ ಅಶ್ರಮೇಣ ಶಕ್ರಃ ಅನುಸಂಸ್ಮೃತ ಸುರಪ್ರವರಾವತಾರಃ ಪಾದಾಂಬುಜಂ ಯದುಪತೇಃ ಶರಣಂ ಜಗಾಮ. ಎಷ್ಟು ದಿವಸ ಮಳೆ ಆಯಿತು ಅಂತ ಹೇಳಿದ್ರೆ, ಸಪ್ತರಾತ್ರಂ ನಿರಂತರ, 7 ದಿನಗಳ ಕಾಲ ನಿರಂತರವಾಗಿ ಆ ರೀತಿಯಾದಂತಹ ಉರುವಾರಿ, ಬಹಳ ನೀರಿನಿಂದ ತುಂಬಿದಂತಹ ಮಳೆಯಾಯಿತು. ಆನೆಯ ಸೊಂಡಿಲಿನ ಗಾತ್ರದ ಆ ಒಂದು ಬಹಳವಾದಂತಹ ಮಳೆ ನಿರಂತರವಾಗಿ ಆಯಿತು. ಇಷ್ಟೆಲ್ಲ ಆದರೂ ಕೂಡ ಹರಿಣ ಪರಮಾತ್ಮ ಅಶ್ರಮೇಣ, ತನ್ನ ಎಡಗೈಯಲ್ಲಿ ಸಮಗ್ರ ಪರ್ವತವನ್ನು ಹೊತ್ತುಕೊಂಡಿದ್ದರೂ ಕೂಡ ಪರಮಾತ್ಮನಿಗೆ ಏನೂ ಶ್ರಮ ಆಗಲಿಲ್ಲ. ಇಡೀ ಬ್ರಹ್ಮಾಂಡವನ್ನು ಹೊತ್ತಂತಹ ಪರಮಾತ್ಮ ಆ ಸಣ್ಣ ಪರ್ವತ ಯಾವ ಲೆಕ್ಕ, ಹೀಗೆ ಆ ಪರ್ವತವನ್ನು ಹೊತ್ತುಕೊಂಡಿದ್ದ, ಏನೂ ಶ್ರಮ ಆಗಲಿಲ್ಲ. ಈ ರೀತಿಯಾಗಿ ಪರಮಾತ್ಮ ಆ ವ್ರಜಂ ತ್ರಾತಂ, ಇಡೀ ಆ ಗೋಕುಲವನ್ನ ರಕ್ಷಣೆ ಮಾಡಿದ. ಇದನ್ನ ಇಂದ್ರ ಗಮನಿಸ್ತಾ ಇದ್ದ. ಈ ಬಾಲಕ 1 ದಿವಸ ಕೀಳಿಸ್ತಾನೆ, 2 ದಿವಸ ಕೀಳಿಸ್ತಾನೆ ಅಂತ ಲೆಕ್ಕ ಮಾಡಿದ. 7 ದಿವಸ ಆದರೂ ಕೂಡ ಕೃಷ್ಣ ಅದನ್ನ ಇಳಿಸಲೇ ಇಲ್ಲ. ಆವಾಗ ಅವನಿಗೆ ಗೊತ್ತಾಯಿತು, ಇವನು ಸಾಮಾನ್ಯ ಹುಡುಗನಲ್ಲ, ಸುರ ಪ್ರವರಾವತಾರ. ಸುರ ಅಂದ್ರೆ ದೇವತೆಗಳು, ಪ್ರವರ ಅಂದ್ರೆ ಶ್ರೇಷ್ಠ, ದೇವತೆಗಳಲ್ಲಿಯೇ ಶ್ರೇಷ್ಠನಾದಂತಹ ಸಾಕ್ಷಾತ್ ಪರಮಾತ್ಮನ ಅವತಾರ ಇವನು ಎಂಬುದಾಗಿ ಅವನಿಗೆ ಅನುಸಂಸ್ಮೃತ, ನೆನಪಾಯಿತು. ತಕ್ಷಣ ಅವನೇನ್ ಮಾಡಿದ, ಆ ಮಳೆ ಸುರಿಸುವುದನ್ನೆಲ್ಲ ನಿಲ್ಲಿಸಿ ತಾನು ನೇರವಾಗಿ ಯದುಪತೇಹೇ ಪಾದಾಂಬುಜಂ, ಯಾದವರಿಗೆ ಒಡೆಯನಾದಂತಹ ಪರಮಾತ್ಮನ ಪಾದಾಂಬುಜವನ್ನ, ಪಾದ ಕಮಲವನ್ನ ಶರಣಂ ಜಗಾಮ, ಶರಣಾಗತನಾದ ಪರಮಾತ್ಮ ನನ್ನನ್ನು ರಕ್ಷಣೆ ಮಾಡು ಎಂಬುದಾಗಿ ಪರಮಾತ್ಮನ ಕಾಲಿಗೆ ಬಿದ್ದು ಕ್ಷಮೆಯನ್ನ ಇಂದ್ರ ಕೇಳ್ತಾ ಇದ್ದಾನೆ. ಮುಂದೆ ತುಷ್ಟಾವ ಚೈನಂ ಉರು ವೇದ ಶಿರೋಗತಾಭಿಃ ಗೀರ್ಭಿಃ ಸದಾ ಗಣಿತ ಪೂರ್ಣ ಗುಣಾರ್ಣವಂ ತಂ. ಗೋಭೃತ್ ಗುರುಂ ಹರ
ಗುರೋರಪಿ ಗೋಗಣೇನ ಯುಕ್ತಃ ಸಹಸ್ರಗುಃ ಅಗಾಧಗುಂ ಅಗ್ರ್ಯಮಗ್ರ್ಯಾತ್. ಒಂದೇ ನಿಮಿಷ. ಪದಚ್ಛೇದ ತುಷ್ಟಾವ ಚ ಏನಂ ಉರುವೇದ ಶಿರೋಗತಾಭಿಃ ಗೀರ್ಭಿಃ ಸದಾ ಗಣಿತ ಪೂರ್ಣ ಗುಣಾರ್ಣವಂ ತಂ ಗೋಭೃತ್ ಗುರುಂ ಹರಗುರೋಃ ಅಪಿ ಗೋಗಣೇನ ಯುಕ್ತಃ ಸಹಸ್ರಗುಃ ಅಗಾಧಗುಂ ಅಗ್ರ್ಯಂ ಅಗ್ರ್ಯಾತ್. ಪರಮಾತ್ಮನಿಗೆ ಶರಣ ಹೊಂದಿ ಏನ್ ಮಾಡಿದ, ವಿಶೇಷವಾಗಿ ಉರುವೇದ ಶಿರೋಗತಾಭಿಹಿ ಗೀರ್ಭಿಹಿ ಅಂತ. ಅಂದ್ರೆ ಉಪನಿಷತ್ತಿನಿಂದಾಗಿ ಇಂದ್ರ ಪರಮಾತ್ಮನನ್ನ ಸ್ತೋತ್ರ ಮಾಡಿದ ಎಂಬುದಾಗಿ ಹೇಳ್ತಾ ಇದ್ದಾರೆ. ಉರು ಅಂದ್ರೆ ಶ್ರೇಷ್ಠವಾದಂತಹ ವೇದ ಶಿರ ಅಂತ ಹೇಳಿದ್ರೆ ವೇದಗಳಿಗೆ ಶಿರಸ್ಸಿರ ಸ್ಥಾನದಲ್ಲಿ ಪ್ರಾರಂಭದಲ್ಲಿ ಇರುವಂತದ್ದು ಉಪನಿಷತ್ತು ಎಂಬುದಾಗಿ ಹೇಳ್ತಾರೆ. ಅಂತಹ ಉರುವೇದ ಶಿರ ಅಂದ್ರೆ ಉಪನಿಷತ್ತಿನ ವಿಶೇಷವಾದಂತಹ ಮಂತ್ರಗಳಿಂದಾಗಿ, ಗೀರ್ಭಿಹಿ ಮಂತ್ರಗಳಿಂದಾಗಿ ಇಂದ್ರ ಪರಮಾತ್ಮನನ್ನ ಸ್ತೋತ್ರ ಮಾಡಿದ, ತುಷ್ಟಾವ ಸ್ತೋತ್ರ ಮಾಡಿದ. ಎಂಥವನು ಪರಮಾತ್ಮ ಅದನ್ನು ಹೇಳ್ತಾ ಇದ್ದಾರೆ. ಸದಾ ಗಣಿತ ಪೂರ್ಣ ಗುಣಾರ್ಣವ, ನಿರಂತರವಾಗಿ ಎಣಿಸ್ತಾ ಇದ್ದರೂ ಕೂಡ ಎಣಿಸಲಿಕ್ಕೆ ಆಗದೇ ಇರುವಂತಹ ಅನಂತ ಗುಣಗಳಿಂದಾಗಿ ತುಂಬಿದಂಥವನು ಪರಮಾತ್ಮ. ಸದಾ ಅಗಣಿತ ಪೂರ್ಣ ಗುಣಾರ್ಣವ ಅಂತಹ ಗುಣವುಳ್ಳಂಥವನು ಪರಮಾತ್ಮ. ಅದೇ ರೀತಿಯಾಗಿ ಗೋಭೃತ್ ಗುರುಂ ಅಂತ ಹೇಳಿದ್ರೆ ಗೋಗಳು ಅಂತ ಹೇಳಿದ್ರೆ ಹಸುಗಳು, ಅವುಗಳ ಗುಂಪಿಗೆ ಪರಮಾತ್ಮ ಏನಾಗಿದ್ದಾನೆ, ಒಡೆಯನಾಗಿದ್ದಾನೆ. ಅರ್ಥಾತ್ ಗೋಪಾಲಕರಿಗೆ ಪರಮಾತ್ಮ ಒಡೆಯನಾಗಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಹರಗುರೋಹೋ ಅಪಿ ಗುರುಂ. ಹರ ಅಂತ ಹೇಳಿದ್ರೆ ರುದ್ರದೇವರು, ಗುರು ಅಂತ ಹೇಳಿದ್ರೆ ತಂದೆ ಅಂತ ಅರ್ಥ. ಅಂದ್ರೆ ರುದ್ರದೇವರಿಗೂ ತಂದೆಯಾದಂಥವ್ರು ಯಾರು, ಬ್ರಹ್ಮದೇವರು. ಅವರಿಗೂ ಕೂಡ ಗುರುವಾದವನು ಯಾರು, ಪರಮಾತ್ಮ. ಅರ್ಥಾತ್ ಬ್ರಹ್ಮರುದ್ರಾದಿ ಸಕಲ ದೇವಾನುದೇವತೆಗಳಿಗೂ ಕೂಡ ಗುರುವಾದಂಥವನು, ತಂದೆಯಾದಂಥವನು ನೀನು ಎಂಬುದಾಗಿ ಪರಮಾತ್ಮ ಸ್ತೋತ್ರ ಮಾಡಿದ. ಅದೇ ರೀತಿಯಾಗಿ ಇಂತಹ ಒಂದು ನಿಮಿಷ. ಗೋಭೃತ್ ಅಂತ ಹೇಳಿದ್ರೆ ಇಲ್ಲಿ ಇಂದ್ರ ಅಂತ ಅರ್ಥ. ಗೋಭೃತ್ ಗುರುಂ ಅಂತ ಇದೆಯಲ್ಲ, ಅಲ್ಲಿ ಗೋ ಅಂತ ಹೇಳಿದ್ರೆ ಗೋ ಶಬ್ದಕ್ಕೆ ಅನೇಕ ರೀತಿಯಾದಂತಹ ಅರ್ಥಗಳಿದ್ದಾವೆ. ಅದರಲ್ಲಿ ಒಂದು ಅರ್ಥ ಗೋ ಅಂತ ಹೇಳಿದ್ರೆ ಸ್ವರ್ಗ ಅಂತ, ಅದಕ್ಕೆ ಒಡೆಯನಾದಂಥವನು ಅಂತ. ಇಂತಹ ಪರಮಾತ್ಮನನ್ನ ಗೋಭೃತ್ ಅಂದ್ರೆ ಸ್ವರ್ಗದ ಅಧಿಪತಿಯಾದಂತಹ ಸಹಸ್ರ ಗುಹು ಅಂತ ಹೇಳಿದ್ರೆ ಗು ಶಬ್ದಕ್ಕೆ ಇಲ್ಲಿ ಕಣ್ಣುಗಳು ಅಂತ ಅರ್ಥ. ಸಹಸ್ರ ಗುಹು ಅಂತ ಹೇಳಿದ್ರೆ ಸಹಸ್ರಾಕ್ಷ, ಸಾವಿರಾರು ಕಣ್ಣುಗಳಿರುವಂತಹ ಇಂದ್ರ ತಾನೇನ್ ಮಾಡಿದ, ಅಗಾಧ ಗುಂ. ಮತ್ತೆ ಇಲ್ಲಿ ಗು ಅಂತ ಹೇಳಿದ್ರೆ ಕಾಂತಿ ಅಂತ ಅರ್ಥ. ಸಾವಿರ ಕಣ್ಣುಗಳಿರುವಂತಹ ಈ ಒಂದು ಯಾರು ದೇವೇಂದ್ರ ಅಗಾಧ ವಿಶಿಷ್ಟವಾದಂತಹ ಕಾಂತಿ ಇರುವಂತಹ ಪರಮಾತ್ಮನನ್ನ ತಾನೇನ್ ಮಾಡ್ತಾ ಇದ್ದಾನೆ, ಅಗ್ರ್ಯಾತ ಅತ್ಯಂತ ಶ್ರೇಷ್ಠವಾದಂತಹ ಉಪನಿಷತ್ತಿನ ಮಂತ್ರಗಳಿಂದಾಗಿ ತುಷ್ಟಾವ ಸ್ತೋತ್ರ ಮಾಡ್ತಾ ಇದ್ದಾನೆ ಅಂತ. ಒಟ್ಟು ತಾತ್ಪರ್ಯ ಇಷ್ಟು. ದೇವೇಂದ್ರ ಪರಮಾತ್ಮನನ್ನ ಶ್ರೇಷ್ಠವಾದಂತಹ ಉಪನಿಷತ್ತಿನ ಮಂತ್ರಗಳಿಂದಾಗಿ ಸ್ತೋತ್ರ ಮಾಡಿದ. ಎಂಥವನು ಪರಮಾತ್ಮ,
ನಿರಂತರವಾಗಿ ಎಣಿಸ್ತಾ ಇದ್ದರೂ ಕೂಡ ಕೊನೆಯಾಗದೇ ಇರುವಂತಹ ಗುಣಗಳ ಸಮುದ್ರ, ಸದಾ ಗಣಿತ ಪೂರ್ಣ ಗುಣಾರ್ಣವ, ಹರಗುರೋರಪಿ ಗುರು, ಬ್ರಹ್ಮದೇವರಿಗೆ ರುದ್ರದೇವರಿಗೂ ಕೂಡ ಗುರುವಾದಂಥವನು, ಗೋಗಣೇನ ಯುಕ್ತ, ಅನೇಕ ಗೋವುಗಳಿಂದಾಗಿ ಕೂಡಿದಂಥವನು ಪರಮಾತ್ಮ. ಇಂತಹ ಅಗಾಧ ಗುಂ, ವಿಶಿಷ್ಟವಾದಂತಹ ಕಾಂತಿ ಇರುವಂತಹ ಈ ಪರಮಾತ್ಮನನ್ನ ದೇವೇಂದ್ರ, ಅವನ್ಯಾರು? ಗೋಭೃತ್ ಪ್ಲಸ್ ಸಹಸ್ರಗುಹು, ಸ್ವರ್ಗಕ್ಕೆ ಅಧಿಪತಿ ಮತ್ತು ಸಹಸ್ರಗುಹು, ಸಹಸ್ರಾಕ್ಷ, 1000 ಕಣ್ಣಿರುವಂಥವನು. ಇಂತಹ ಇಂದ್ರ ಪರಮಾತ್ಮನನ್ನ ಶ್ರೇಷ್ಠವಾದಂತಹ ಅಗ್ರ್ಯಾತ್ ಅಂದ್ರೆ ಶ್ರೇಷ್ಠವಾದಂತಹ ಉಪನಿಷತ್ತಿನ ಮಂತ್ರಗಳಿಂದಾಗಿ, ಗುರುವೇದ ಶಿರೋಗತಾಭಿಹಿ, ವೇದದ ಶಿರಸ್ಸಾದಂತಹ ಶಿರಸ್ಥಾನದಲ್ಲಿ ಇರುವಂತಹ ಉಪನಿಷತ್ತಿನ ಗೀರ್ಭಿಹಿ ಮಂತ್ರಗಳಿಂದಾಗಿ ಆ ಪರಮಾತ್ಮನನ್ನ ಸ್ತೋತ್ರ ಮಾಡಿದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ಆಚಾರ್ಯರು ವಿಶೇಷವಾಗಿ ಗಕಾರವನ್ನ ಅನೇಕ ಕಡೆ ಪ್ರಯೋಗ ಮಾಡಿದ್ದಾರೆ. ಉರುವೇದ ಶಿರೋ ಗತಾಭಿಹಿ ಅಲ್ಲಿ ಒಂದು ಗಕಾರ, ಮತ್ತು ಗೀರ್ಭಿಹಿ ಅಲ್ಲಿ ಒಂದು ಗಕಾರ, ಗೋಭೃತ್ ಗುರು, ಗುರೋರಪಿ, ಗೋಗಣೇನ, ಸಹಸ್ರಗುಹು, ಅಗಾಧ ಗುಂ, ಅಗ್ರ್ಯಾತ್ ಅಂತ ಆ ಗಕಾರದ ಒಂದು ಚಮತ್ಕಾರವನ್ನ ಆಚಾರ್ಯರು ಇಲ್ಲಿ ತೋರಿಸಿದ್ದಾರೆ. ಸಾಮಾನ್ಯವಾಗಿ ಈ ದಾರ್ಶನಿಕರಿಗೆ ಅಂದ್ರೆ ಈ ಕಾಳಿದಾಸ, ಭವಭೂತಿ ಅವರೆಲ್ಲ ತುಂಬಾ ಚೆನ್ನಾಗಿ ಸೊರಸವಾಗಿ ಶ್ಲೋಕಗಳನ್ನು ಮಾಡಿರ್ತಾರೆ. ಒಳ್ಳೆ ಕೇಳಲಿಕ್ಕೆ ಆನಂದದಾಯಕವಾಗಿರುವಂತಹ ಚಮತ್ಕಾರಯುತವಾದಂತಹ ಶ್ಲೋಕಗಳನ್ನು ಮಾಡಿರ್ತಾರೆ. ಆದರೆ ಕೆಲವರು ಆಕ್ಷೇಪ ಮಾಡ್ತಾರೆ, ಈ ದಾರ್ಶನಿಕರಿಗೆ ಅರ್ಥಾತ್ ಮಧ್ವಾಚಾರ್ಯರು, ಶಂಕರಾಚಾರ್ಯರು, ರಾಮಾನುಜರಿಗೆ ಅಷ್ಟೊಂದು ಸೊರಸವಾಗಿ ಚಮತ್ಕಾರದಿಂದಾಗಿ ಕವಿಗಳು ರಚಿಸುವಂತೆ ಶ್ಲೋಕ ಮಾಡ್ಲಿಕ್ಕೆ ಬರಲ್ಲ ಅಂತ ಅನೇಕರ ಆಕ್ಷೇಪ ಮಾಡ್ತಾರೆ. ಅದರಲ್ಲೂ ಮಧ್ವಾಚಾರ್ಯರ ಮೇಲೆ ಜಾಸ್ತಿ ಆಕ್ಷೇಪ ಮಾಡ್ತಾರೆ. ಯಾಕೆಂತಂದ್ರೆ ರಾಮಾನುಜರೆಲ್ಲ ಅನೇಕ ಸಂಸ್ಕೃತದ ಹಾಡುಗಳನ್ನು ಬರೆದಿದ್ದಾರೆ, ಶಂಕರಾಚಾರ್ಯರು ಕೂಡ ಬರೆದಿದ್ದಾರೆ. ಆದ್ರೆ ಆಚಾರ್ಯರು ಬರೆದಿಲ್ಲ ಅಂತ ಕೆಲವರು ಆಕ್ಷೇಪ ಮಾಡ್ತಾರೆ, ಪರಮತದವರು. ಆದರೆ ಮಧ್ವಾಚಾರ್ಯರು ಯಮಕ ಭಾರತದಲ್ಲಂತೂ ಅದ್ಭುತವಾಗಿ, ಮಹಾಭಾರತದ ಒಂದು ಸಂಕ್ಷಿಪ್ತ ಕೃತಿಯಾದಂತಹ ಯಮಕ ಭಾರತದಲ್ಲಿ ಅದ್ಭುತವಾಗಿ ಆ ಸ್ವಾರಸ್ಯಕರವಾದಂತಹ ಚಮತ್ಕಾರಯುತವಾದಂತಹ, ಇನ್ನೊಬ್ಬರು ಊಹೆ ಮಾಡ್ಲಿಕ್ಕೂ ಸಾಧ್ಯವಿಲ್ಲದೆ ಇರುವಂತಹ ಮತ್ತು ವ್ಯಾಖ್ಯಾನ ಇಲ್ಲದೆ ಅಧ್ಯಯನ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನರಹರಿ ತೀರ್ಥರು ಅದಕ್ಕೆ ಅದ್ಭುತವಾದಂತಹ ಒಂದು ಶ್ಲೋಕ ರೂಪದ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಹೀಗೆ ವ್ಯಾಖ್ಯಾನ ಇಲ್ಲದೆ ಅಧ್ಯಯನ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲದೆ ಇರುವಂತಹ ಚಮತ್ಕಾರಯುತವಾದಂತಹ ಒಂದು ಸ್ತೋತ್ರವನ್ನು, ಗ್ರಂಥವನ್ನು ರಚನೆ ಮಾಡಿ ತಮ್ಮಲ್ಲೂ ಕೂಡ ಅದ್ಭುತವಾದಂತಹ ಕವಿತ್ವ ಇದೆ ಅಂತ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ. ಇನ್ನು ಅದ್ಭುತವಾಗಿ ದ್ವಾದಶ ಸ್ತೋತ್ರದಲ್ಲಿ ಎಲ್ಲ ಕೇಳಿದಂತೆ ಗಾನ ಪದ್ಧತಿಯಲ್ಲಿರುವಂತಹ ಅದ್ಭುತವಾದಂತಹ ಸಂಸ್ಕೃತದ ಹಾಡುಗಬ್ಬಗಳು, ಅದೇ ರೀತಿ ಮಧ್ಯ ಮಧ್ಯದಲ್ಲಿ ಅನುವ್ಯಾಖ್ಯಾನದಲ್ಲಿ ಆಗಲಿ, ತಾತ್ಪರ್ಯ ನಿರ್ಣಯದಲ್ಲಿ ಆಗಲಿ, ಇನ್ನು ಅನೇಕ ಗ್ರಂಥಗಳಲ್ಲಿ ಮಧ್ಯ ಮಧ್ಯದಲ್ಲಿ ಈ ರೀತಿಯಾದಂತಹ ಒಂದು ಚಮತ್ಕಾರಯುತವಾದಂತಹ ಶ್ಲೋಕಗಳನ್ನು ಕೂಡ ನಮಗೆ ಆಚಾರ್ಯರು ರಚಿಸಿ ಕೊಡ್ತಾ ಇದ್ದಾರೆ. ಆದ್ರೆ ಇದನ್ನು ನೋಡಿಯೂ ಕೂಡ ನೋಡದೇ ಇರುವಂತೆ ಅನೇಕ ಪರಮತದವರು ಮಧ್ವಾಚಾರ್ಯರಿಗೆ ಕವಿತ್ವ ಶಕ್ತಿ ಇರಲಿಲ್ಲ, ಜ್ಞಾನ ಇತ್ತು, ಒಳ್ಳೆ ದಾರ್ಶನಿಕರು, ಆದರೆ ಸ್ವಾರಸ್ಯಕರವಾಗಿ ಬೇರೆ ದಾರ್ಶನಿಕರು ಚೆನ್ನಾಗಿ ಚಮತ್ಕಾರಯುತವಾಗಿ ಶ್ಲೋಕವನ್ನು ರಚನೆ ಮಾಡಿದಂತೆ ಅವರಿಗೆ ಬರೋಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಆಚಾರ್ಯರು ತಮ್ಮ ಅನೇಕ ಗ್ರಂಥಗಳಲ್ಲಿ ತಾವೊಬ್ಬ ಅದ್ಭುತ ಕವಿ, ಸಾಕ್ಷಾತ್ ತ್ರೈಲೋಕ್ಯ ಗುರುವಾದಂತಹ ವಾಯುದೇವರು, ಆದರೆ ಬೇರೆಯವರಿಗೆ ಅವರ ಮಹತ್ವ ಗೊತ್ತಿರೋದ್ರಲ್ಲಿ ಹೀಗೆ ಆಕ್ಷೇಪ ಮಾಡ್ತಾರೆ. ಆದರೆ ಆಚಾರ್ಯರು ಅನೇಕ ಕಡೆಯಲ್ಲಿ ಈ ರೀತಿಯ ಚಮತ್ಕಾರಯುತವಾದಂತಹ ಶ್ಲೋಕಗಳನ್ನ ನಮಗೆ ರಚನೆ ಮಾಡಿ ಕೊಟ್ಟಿದ್ದಾರೆ. ಆದರೆ ಬರೀ ಅದನ್ನೇ ಹೇಳ್ತಾ ಕುತ್ಕೊಂಡ್ಬಿಟ್ರೆ, ಬರೀ ಚಮತ್ಕಾರಯುತವಾದಂತಹ ಶ್ಲೋಕಗಳು, ಸ್ವಾರಸ್ಯಕರವಾದಂತಹ ಶ್ಲೋಕಗಳನ್ನ ಹೇಳ್ತಾ ಕುತ್ಕೊಂಡ್ಬಿಟ್ರೆ ಅಧ್ಯಯನ ಮಾಡುವಂತಹ ವ್ಯಕ್ತಿಗಳಿಗೆ ಗಮನ ಬರೀ ಅದ್ರ ಕಡೆಗೆ ಹೋಗ್ಬಿಡುತ್ತೆ. ಶ್ಲೋಕ ಅಷ್ಟು ಚೆನ್ನಾಗಿದೆ, ಇಷ್ಟು ಚೆನ್ನಾಗಿದೆ, ಹಾಗೆ ಹೀಗೆ ಅಂತ ಅದರ ಕಡೆ ಗಮನ ಹೋಗ್ಬಿಡುತ್ತೆ. ಅದರಲ್ಲಿರುವಂತಹ ಪ್ರಮೇಯದ ಬಗ್ಗೆ ಗಮನ ಹೋಗೋದು ತುಂಬಾ ಕಡಿಮೆ ಇರುತ್ತೆ ಆ ರೀತಿಯಾಗಿ ರಚನೆ ಮಾಡಿದಾಗ. ಹಾಗಾಗಿ ಆಚಾರ್ಯರು ಪ್ರಮೇಯಗಳ ಬಗ್ಗೆ ಹೆಚ್ಚು ಗಮನವನ್ನು ಕೊಟ್ಟು ಅಲ್ಲಲ್ಲಿ ಮಧ್ಯ ಮಧ್ಯದಲ್ಲಿ ಈ ರೀತಿಯಾದಂತಹ ಚಮತ್ಕಾರಯುತವಾದಂತಹ ಶ್ಲೋಕಗಳನ್ನು ಕೂಡ ರಚನೆ ಮಾಡಿ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಈ ರೀತಿಯಾಗಿ ದೇವೇಂದ್ರ ತಾನೇ ಮಾಡಿದ ಉಪನಿಷತ್ತಿನ ಮಂತ್ರಗಳಿಂದಾಗಿ ಪರಮಾತ್ಮನ ಸ್ತೋತ್ರವನ್ನ ಮಾಡ್ತಾ ಇದ್ದಾನೆ. ಏನಂತ ಸ್ತೋತ್ರ ಮಾಡಿದ ಆ ಎಲ್ಲ ವಿಚಾರವನ್ನ ಮತ್ತೆ ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.